ನಮಸ್ಕಾರ. ನಮಸ್ಕಾರ ಸರ್. ಯಾವ್ರು ಏನಾದ್ರು ತಮ್ಮದು? ನಮ್ಮದು ಲಕ್ಕೇಬೆಲ್ ಸರ್, ಖಾನಾಪುರ. ಲಕ್ಕೇಬೈಲ್ ಖಾನಾಪುರ ತಾಲೂಕು. ತಮ್ಮ ಹೆಸರು? ನನ್ನ ಹೆಸರು ಗುರ್ಷಿದ್ ಪಾಟೀಲ್ ಅಂತ. ಗುರ್ಷಿದ್, ಜೋರು ಮಾತಾಡ್ರಿ. ಗುರ್ಷಿದ್ ಪಾಟೀಲ್ ಅಂತೇಳಿ. ಗುರ್ಷಿದ್ ಪಾಟೀಲ್ ಅವರು. ಇದಕ್ಕೆ ಕಬ್ಬು ಯಾವಾಗ ಪ್ಲಾಂಟೇಶನ್ ಮಾಡ್ತಿದ್ದಾನೆ? ನಾನು ಜನವರಿ ತಿಂಗಳ ಪ್ಲಾಸ್ಟಿಂಗ್. ಜನವರಿ ತಿಂಗಳದಾಗ ಮಾಡಿದ್ರಿ. ಮೊದಲು ಇದಕ್ಕೆ ಮೊದಲು ನೀವು ಪ್ರತಿ ವರ್ಷ ನೀವು ಏನೇನು ಹಾಕ್ತಿದ್ದೀರಿ? ನಾವು DAP, ಯೂರಿಯಾ ಎಷ್ಟು ಚೀಲ ಹಾಕ್ತಿದ್ದೀರಿ? ಒಟ್ಟು ಒಂದು ಇದಕ್ಕಂದ್ರೆ ಒಂದು 12 ಚೀಲ ಕೊಡ್ತೀವಿ. 12 ಚೀಲ ಗೊಬ್ಬರ ಕೊಡ್ತಿದ್ರಿ. ಈ ವರ್ಷ ಎಷ್ಟು ಕೊಟ್ಟಿರಿ? ಈ ವರ್ಷ ಬರೀ 4 ಚೀಲ ಕೊಡ್ತೀವಿ. 4 ಚೀಲ ಹಾಕಿರಿ. ನಮ್ದು ಏನೇನು ಹಾಕಿರಿ? ನಿಮ್ಮದು ಭೂಮಿ ರೀ. ಭೂಮಿದಾನ್. ಹಾಂ ರೀ. ಹಾಂ. ಅಲ್ಲಿಂದ ನೈಟ್ರೋಜನ್, ಸ್ವಲ್ಪ ಪವರ್ ಗ್ರೂಪ್ ಹಾಕಿರಿ. ಅದನ್ನ ಪ್ಯಾಕೆಟ್ ತೊಗೊಂಬರೋಗ್ರಿ. ಇದೆ ಭೂಮಿದಾನ್ ಪ್ಯಾಕೆಟ್ ತೊಗೊಂಬರೋಗ್ರಿ. ನಿಮಗೆ ಏನು ಅನ್ಸಾತೈತ್ರಿ ಬೆಳೆ? ನಮ್ಮದು ಹೋದ ವರ್ಷಕ್ಕಿಂತ ಈ ವರ್ಷ ನಮಗೆ ಈ ಗೊಬ್ಬರದಿಂದ ಅನುಕೂಲ ಆಗೈತೆ, ಚಲೋ ಆಗೈತೆ. ಈಗ ಬಾಜು ಯಾವ ರೀ ತಮ್ಮದು? ಚಾಪಗಾಂವದಿಂದ. ನಿಮ್ಮ ಹೆಸರು? ಬಾಬು ಗಾರ್ಸಿ ಅವರು ಬಂದಾರ ಇಲ್ಲಿ. ನೀವು ಇವತ್ತು ನೋಡಕ್ಕೆ ಬಂದಿರಿ ಬೆಳೆ ಇದನ್ನ ನೋಡಕ್ಕೆ ಬಂದಿರಿ. ನಿಮಗೇನು ಅನ್ಸಾತೈತಿ? ಅವ್ರ ರೈತರಿಗೆ ಸ್ವಲ್ಪ ಅವ್ರಿಗೆ ಬೆಳೆ ನೋಡಕ್ಕೆ ಅದು ಉತ್ತಮ ಐತ್ರಿ. ಹಾಂ. ಬಟ್ ಫರ್ಟಿಲೈಸರ್ಸ್ ಅಂದ್ರೆ ಇದು ರಾಸಾಯನಿಕ ಗೊಬ್ಬರದಿಂದ ಇಷ್ಟು ಕಲರ್ದಾಗ ಕಬ್ಬು ಉಳಿಯೋದಿಲ್ಲ ರೀ. ಉಳಿಯಂಗಿಲ್ಲ. ನಮ್ಗೆ ಅನಿಸಿದ್ರಿ ಕಲರ್ ಉಳಿಯಂಗಿಲ್ಲ. ಎಲಿ ಮಿದು ಐತಿ. ಎಲಿ ಮೇಲಿದೆ ಮತ್ತು ಎಲಿ ಅಗಲಾಗಿದೆ ರೀ. ಓಕೆ. ಮತ್ತು ಅದರಿಂದ ಭೂಮಿ ಗಣಿಕೆ ಸೈಜ್ ರೀ. ಗಣಿಕೆ ಸೈಜ್ ಉದ್ದ ಉದ್ದ ಆಗೈತಿ. ದಪ್ಪ ಕಾಣೈತ್ರಿ. ದಪ್ಪ ಕಾಣೈತ್ರಿ. ಹ್ಞೂ ರೀ. ಅಂದ್ರೆ ಇದು ರಾಸಾಯನಿಕ ಗೊಬ್ಬರಕ್ಕೆ